2007ರಲ್ಲಿ ಏನು ಭೂ ಸ್ವಾಧೀನ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು DLF ಜೊತೆನಲ್ಲಿ ಹೊಂದಾಣೆ ಒಪ್ಪಂದ ಮಾಡ್ಕೊಂಡ್ರು. ಅದನ್ನ ಇವತ್ತು ನಮ್ಮ DCM ಸಾಹೇಬರು ಅದನ್ನ ಈ ಭಾಗದಲ್ಲಿ ಇವತ್ತು ಬೆಂಗಳೂರಿನಲ್ಲಿ 4 ಭಾಗನೂ ಕೂಡ 3 ಭಾಗನೂ ಕೂಡ ಬಹಳ ಅಭಿವೃದ್ಧಿ ಆಗಿದೆ. ಎಲ್ಲಿವರೆಗೂ ಆಗಿದೆ? ನೀವು ಚಿಕ್ಕಬಳ್ಳಾಪುರ ಇರ್ಬೋದು, ಹೊಸೂರು ಇರ್ಬೋದು, ಈ ಕಡೆ ತುಮಕೂರು ಇರ್ಬೋದು, ಹೊಸಕೋಟೆ ಇರ್ಬೋದು, ಎಲ್ಲ ಡೆವಲಪ್ ಆಗಿದೆ. ನಮ್ಮ ರಾಮನಗರದ ಕಡೆ ಕೆಂಗೇರಿ ದಾಟಿಲ್ಲ. ಇವತ್ತು ಈ ಬಿಡದಿ ಹೋಬಳಿ ಮತ್ತೆ ಈ ಭಾಗ ನಮ್ಮ ಭಾಗ ಅವತ್ತನೇ ಏರ್ಪೋರ್ಟ್ ನ ಈ ಬಿಡದಿ ಭಾಗದಲ್ಲಿ ಮಾಡಿದ್ರೆ ಇವತ್ತು ಮಂಡ್ಯ ಮೈಸೂರುವರೆಗೂ ನಮ್ಮ ಜಿಲ್ಲೆ ಬಹಳ ಅಭಿವೃದ್ಧಿ ಆಗಿರೋದು. ಅವರು ಆ ಕೆಲಸ ಮಾಡಲಿಲ್ಲ. ಯಾವ್ದು ಮಾಡಿದಾರ್ರಿ? ಅವ್ರು 2 ಸಾರಿ ಮುಖ್ಯಮಂತ್ರಿ ಆದ್ರು. 2004ರಿಂದ ಈ ಇದರಲ್ಲಿ MLA ಆಗಿ ಮುಖ್ಯಮಂತ್ರಿ ಆಗಿ ಇದ್ದವರು. ಏನ್ ಮಾಡವ್ರಿ ಭಾಗದಲ್ಲಿ? ಕರೀರಿ, ಮಾತಾಡೋದಲ್ಲ. ಅವ್ರ ಮಗ ಮಾತಾಡ್ತಾನಲ್ಲ, ನಮ್ DK ಸಾಹೇಬ್ರು MP ಇವ್ರು ಬೇಕಾಗಿಲ್ಲ, ನಾವು ಮಾತಾಡ್ತೀವಿ. ಅವ್ರನ್ನ ಕರೀರಿ, ಅಲ್ಲೆಲ್ಲ ಬನ್ನಿ, ಇಲ್ಲಿ ಬನ್ನಿ, ಎಲ್ಲ ಬರ್ಬೇಕು, ಕರೀರಿ, ಮೈದಾನಕ್ಕೆ ಬರ್ತೀವಿ. ಏನು ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮವ್ರು ಏನ್ ಮಾಡಿದ್ದಾರೆ ಎಲ್ಲ ನಾವು ಕೇಳ್ತೀವಿ. ಉತ್ತರ ಕೊಡ್ಲಿ ನಿಮ್ ಮುಂದೆ. ಸುಮ್ನೆ ಇದನ್ನ ಮಾತಾಡೋದಲ್ಲ. ಏನ್ ಮಾಡಿದ್ರಿ? ಅಲ್ಲ ರೀ, ಒಬ್ಬ ಮುಖ್ಯಮಂತ್ರಿಯಾಗಿ ರೈತರನ್ನ ಅವ್ರು ಮುಖ್ಯಮಂತ್ರಿ ಆದಾಗ ಘೋಷಣೆ ಹೊಡೆಸ್ಬಿಟ್ರು, 5,000 ಕೊಡ್ತೀವಿ, 6,000 ಕೊಡ್ತೀವಿ, ಏನೇನೋ ಹೇಳಿದ್ರು. ಒಬ್ಬ ರೈತರನ್ನ ನಿಮ್ಗೆ ಒಂದ್ ತಿಂಗಳಿಗೊಂದ್ಸಾರಿ ವಿಧಾನಸೌಧದಲ್ಲಿ ಕರೆದು ನಿಮ್ಮನ್ನ ಏನು ಮೀಟಿಂಗ್ ಮಾಡ್ತೀನಿ ಅಂದ್ರು. ಯಾವತ್ರಿ ಕರೆದಿದ್ದಾರೆ ಅವರು? ಏನ್ ಮಾಡಿದಾರ್ರಿ? ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಜಿಲ್ಲೆಯಲ್ಲಿ 4 ಬಿಲ್ಡಿಂಗ್ ಬಿಟ್ರಿ, ಏನ್ ಮಾಡಿದ್ರು? ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಇವತ್ತು ಏನು ರೇಟ್ 1 ಲಕ್ಷ ರೂಪಾಯಿ ಕುಂಟೆ ಇದ್ದಂತದ್ದು ಇವತ್ತು 4 ಲಕ್ಷ 5 ಲಕ್ಷ ಆಗಿದೆ. ಮುಂದೆ ಅವರು ಮುಖ್ಯಮಂತ್ರಿ ಆದಾಗ ಇಡೀ ಜಿಲ್ಲೆಯ ದಕ್ಷಿಣ ಜಿಲ್ಲೆಯ ಚಿತ್ರಣನೇ ಬೇರೆ ಆಗ್ತದೆ. ಏನ್ ಗೊತ್ತಿದೆ ಅವ್ರಿಗೆ? ಆದ್ರಿಂದ ಅವರು ಅಲ್ಲ ರೀ, ರಾಜೀವ್ ಗಾಂಧಿ ಯೂನಿವರ್ಸಿಟಿ 2006ರಲ್ಲಿ ಮಾಡ್ಬಿಟ್ಟು 7ರಲ್ಲಿ ಇಲ್ಲಿವರೆಗೂ ಮಾಡ್ಲಿಲ್ವಲ್ರಿ ಅವರು? 2 ಸಾರಿ ಮುಖ್ಯಮಂತ್ರಿ ಆದ್ರು. ಇವತ್ತು 4 ಮೆಡಿಕಲ್ ಹಾಸ್ಪಿಟಲ್ಗಳನ್ನ ನಮ್ಮ DK ಸಾಹೇಬ್ರು ಕೊಟ್ಟಿದ್ದಾರೆ. ಇವತ್ತು ಹೋಗಿ ನೋಡಿ ಅರ್ಚಕನಹಳ್ಳಿ ಹತ್ರ ಏನಾಗ್ತಾ ಇದೆ, ಬಿಲ್ಡಿಂಗ್ಗಳು ಏನು ಎತ್ತ, ಇವೆಲ್ಲ ಯಾಕೆ ಮಾಡಕ್ಕಾಗಿಲ್ಲ ಅವ್ರ ಕೈನಲ್ಲೇ? ಅವರು ಮುಖ್ಯಮಂತ್ರಿ ಆಗಿದ್ದು ಏನ್ ಮಾಡ್ತಿದ್ದಾರಿ? ಅಲ್ಲೆಲ್ಲ 5,000 ರೂಪಾಯಿ ಮನೆ ಕೊಡ್ತೀನಿ ಅಂತ ಹೇಳಿ 5,000 ರೂಪಾಯಿ ಮನೆಗಳು ಕೊಡ್ಲಿಲ್ಲ. ಎಷ್ಟಿದಾವ? 1, 2, 3 ರೀ, ಬಹಳಷ್ಟು ಇದಾವೆ. ಯಾರ್ರೀ ಅವ್ರು ಇದ್ ಮಾಡಿದವರು? ಎಲ್ಲ ಸೆಕೆಂಡ್ ಲೈನ್, ಥರ್ಡ್ ಲೈನ್ ಅವ್ರನ್ನ ಕರ್ಕೊಂಡ್ ಫಸ್ಟ್ ಲೈನ್ ಅವ್ನ ಆಗ್ಲೇ ಮುಂದೆ ಹೋಯ್ತಾವನೆ ಅಂದ್ರೆ ಅವ್ನ ಆಗ್ಲೇ ಹಿಂದಕ್ಕೆ ಹಾಕೋದು. 2ನೇ ಲೈನ್ ಅವ್ರನ್ನ 3ನೇ ಲೈನ್ ಅವ್ರನ್ನ ಲೀಡರ್ಗಳನ್ನ ತರೋದು, ಹುಡುಗರುಗಳನ್ನ. ಅವ್ರು ಏನು ಗೊತ್ತಿಲ್ಲ ಅಂತ. ಈ ತರ ರೀ ಅವ್ರ ರಾಜಕೀಯ. ಸುಮ್ನೆ ಮಾತಾಡೋದಲ್ಲ. ಯಾರೋ ಕುಮಾರಸ್ವಾಮಿ ಅವ್ರ ಮಗ ಏನೇನೋ ಮಾತಾಡ್ತಾರಲ್ಲ, ಇನ್ನ ಹೆಂಗ್ ಬ್ಲಡ್. ಇವತ್ತೇನು ಬಿಡದಿ ಬೈರಮಂಗಲ ಏರಿಯಾದಲ್ಲಿ ಇದ್ದಾರೆ ದೊಡ್ಡ ದೊಡ್ಡ ಜಮೀನ್ದಾರರು, ಯಾರು ಕೂಡ ಮಾತಾಡ್ತಾ ಇಲ್ಲ. ಅಲ್ಲಿ ಯಾರು ಗುತ್ತಿಗೆಗೆ ಬಂದು ಹಸು ಸಾಕೋದು ಮತ್ತೆ ಬೇರೆ ಬೇರೆ ರೇಷ್ಮೆ ಬೆಳೀತಾ ಇರೋರು ಯಾರು ಗುತ್ತಿಗೆ ಆದ ಇದ್ದಾರೆ, ಅವರು ಮಾತ್ರ ಅವ್ರನ್ನ ಎತ್ಕಟ್ಟಿ ಅವ್ರನ್ನ ಇದ್ ಮಾಡ್ತಾ ಇದ್ದಾರೆ. ಇದನ್ನ ನೀವು ಸ್ಥಳೀಯವಾಗಿ ಗಮನ ಹರಿಸಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.